ಎಲ್ಲರಿಗೂ ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಇವತ್ತಿನ ಒಂದು ತರಗತಿಯಲ್ಲಿ ನಾನು ದಂಡಿ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಈಗಾಗಲೇ ಕಳೆದ ತರಗತಿಯಲ್ಲಿ ಭರತ ಮತ್ತು ಭಾಮಹರ ಪರಿಚಯ ಮಾಡಿಕೊಟ್ಟಿದ್ದೆ. ಈಗ ದಂಡಿಯ ಪರಿಚಯವನ್ನು ಮಾಡಿಕೊಡ್ತೀನಿ. ಕಾಲಾನುಕ್ರಮದಲ್ಲಿ ಮೊದಲು ಬರೋದು ಭರತ, ಆನಂತರ ಭಾಮಹ ಬರ್ತಾನೆ, ಆನಂತರ ದಂಡಿ ಬರ್ತಾನೆ. ಹಾಗೆ ನಾನು ಕೂಡ ಇಲ್ಲಿ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಈತನ ಕಾಲ ಕ್ರಿಸ್ತಶಕ 7ನೇ ಶತಮಾನ. ಈತ ವಿದರ್ಭ ಅಥವಾ ಗುಜರಾತಿನ ಕಾಂಚಿಯವನು ಅಂತ ಹೇಳಲಾಗುತ್ತೆ. ಈಗಾಗಲೇ ನಾವು ನೋಡಿದಾಗೆ ಭಾಮಹ ಕಾಶ್ಮೀರದವನು ಅಂತ ಹೇಳ್ತೀವಿ, ಆದರೆ ದಂಡಿ ವಿದರ್ಭ ಅಥವಾ ಗುಜರಾತಿನ ಕಾಂಚಿ ಅನ್ನುವಂತಹ ಒಂದು ಊರಿನವನು ಅಂತ ಹೇಳಲಾಗುತ್ತೆ. ಈತನ ಕೃತಿಗಳನ್ನು ನೋಡಿದಾಗ ಕಾವ್ಯದರ್ಶ ಅನ್ನುವಂಥದ್ದು ಈತನ ಒಂದು ಅಲಂಕಾರ ಗ್ರಂಥ. ಹಾಗೆ ಆವಂತಿ ಸುಂದರಿ ಕಥಾ, ದಶಕುಮಾರ ಚರಿತೆ ಅನ್ನುವಂಥ ಕಾವ್ಯಗಳನ್ನು ಬರೆದಿದ್ದಾನೆ ಅಂತ ಹೇಳಲಾಗುತ್ತೆ. ಕಾವ್ಯದರ್ಶ ಈತನ ಒಂದು ಪ್ರಮುಖವಾದಂತಹ ಕೃತಿ ಅಂತ ನಾವು ನೋಡ್ಬೋದಾಗಿದೆ. ಇದೊಂದು ಅಲಂಕಾರ ಗ್ರಂಥ. ಮತ್ತೆ ಆವಂತಿ ಸುಂದರಿ ಕಥಾ, ದಶಕುಮಾರ ಚರಿತೆ ಎನ್ನುವಂಥ 2 ಕಾವ್ಯಗಳನ್ನು ಕೂಡ ಈತ ಬರೆದಿದ್ದಾನೆ ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಇನ್ನು ಈತನ ಕಾವ್ಯದರ್ಶ 3 ಪರಿಚ್ಛೇದದಲ್ಲಿದೆ, 660 ಶ್ಲೋಕಗಳನ್ನು ಒಳಗೊಂಡಿದೆ. ಈತನ ಕಾವ್ಯದರ್ಶ 3 ಪರಿಚ್ಛೇದದಲ್ಲಿದೆ, 660 ಶ್ಲೋಕಗಳನ್ನು ಇದು ಒಳಗೊಂಡಿದೆ ಅಂತ ಹೇಳಲಾಗಿದೆ. ಈತನು 3 ಪ್ರಸಿದ್ಧ ಪ್ರಬಂಧಗಳ ಕವಿ ಅಂತ ಹೇಳಿ ಈತನನ್ನ ಕರೆಯಲಾಗುತ್ತೆ. 3 ಪ್ರಸಿದ್ಧ ಪ್ರಬಂಧಗಳ ಕವಿ ಅಂತ ಹೇಳಿ ಈತನನ್ನ ಕರೆಯೋದನ್ನ ನಾವು ನೋಡ್ಬೋದಾಗಿದೆ. ಇನ್ನು ಕನ್ನಡದ ಕವಿರಾಜ ಮಾರ್ಗಕ್ಕೆ ಈ ಕಾವ್ಯದರ್ಶ ಅನ್ನುವಂಥದ್ದೇ ಆಕಾರ. ಕವಿರಾಜ ಮಾರ್ಗ ಶ್ರೀ ವಿಜಯ ಇದೇ ಕಾವ್ಯದರ್ಶವನ್ನು ಆಕಾರವಾಗಿಟ್ಕೊಂಡು ಕವಿರಾಜ ಮಾರ್ಗವನ್ನು ಬರೆದಿದ್ದಾನೆ. ಅದರಲ್ಲೂ 3 ಪರಿಚ್ಛೇದಗಳಿವೆ. ಮೊದಲನೇದು ದೋಷಾನು ನಿರ್ಣಯಂ, 2ನೇದು ಬಂದಾಗ ನಮಗೆ ಅಲ್ಲಿ ಅರ್ಥಾಲಂಕಾರ, 3ನೇದು ಶಬ್ದಾಲಂಕಾರ ಅಂತ ಹೇಳಿ 3 ಪರಿಚ್ಛೇದಗಳನ್ನು ನಾವು ಕವಿರಾಜ ಮಾರ್ಗದಲ್ಲಿ ನೋಡ್ತೀವಿ. ಇಲ್ಲೂ ಕೂಡ ಹಾಗೇನೆ 3 ಪರಿಚ್ಛೇದಗಳ ಈತ ಒಳಗೊಂಡಿರುವಂಥದ್ದನ್ನ ನಾವು ನೋಡ್ತೀವಿ. ಹಾಗೆ ಕನ್ನಡಕ್ಕೆ ಒಂದು ಕವಿರಾಜ ಮಾರ್ಗಕ್ಕೆ ಕಾವ್ಯದರ್ಶ ಆಕಾರ ಆದರೆ ಆ ದಂಡಿಯ ಕಾವ್ಯದರ್ಶವನ್ನು ಕನ್ನಡಕ್ಕೆ ತಂದವರು ಅಂದರೆ ಕೆ ಕೃಷ್ಣಮೂರ್ತಿಯವರು ಅಂತ ಹೇಳ್ಬೋದು. ಇವರು ದಂಡಿಯ ಕಾವ್ಯದರ್ಶವನ್ನು ಕನ್ನಡಕ್ಕೆ ತಗೊಂಡು ಬಂದರು ಅಂತ ಹೇಳ್ಬೋದಾಗಿದೆ. ಮತ್ತು ದಂಡಿಯ ಈ ಕಾವ್ಯದರ್ಶ ಅನ್ನುವಂತಹ ಕೃತಿಯನ್ನು ಸಿಂಹಳಿ ಭಾಷೆಗೆ ಅನುವಾದ ಮಾಡಿದವನು ರತ್ನಶ್ರೀ ಜ್ಞಾನ ಅನ್ನುವಂಥವನು ದಂಡಿಯ ಕಾವ್ಯದರ್ಶ ಅನ್ನುವಂತಹ ಕೃತಿಯನ್ನು ಸಿಂಹಳಿ ಭಾಷೆಗೆ ಅನುವಾದ ಮಾಡಲಾಗಿದೆ. ಇನ್ನು ಈ ದಂಡಿ ವೈದರ್ಭಿ ಮತ್ತು ಗೌಡಿ, ಇಲ್ಲಿ ವೈದರ್ಭ ಅಂತ ಆಗಿದೆ, ಅದನ್ನು ನೋಡ್ಕೊಳ್ಳಿ. ವೈದರ್ಭಿ ಮತ್ತು ಗೌಡಿ ಅನ್ನುವಂತಹ 2 ಮಾರ್ಗಗಳನ್ನು ಈತ ತಿಳಿಸಿದ್ದಾನೆ. ಮಾರ್ಗ ವಿಭಾಗ ಅಂತ ಹೇಳಿ ಮೊದಲನೇ ಪರಿಚ್ಛೇದದಲ್ಲಿ ಇವನು ಈ ಒಂದು ಮಾರ್ಗಗಳನ್ನು ತಿಳಿಸಿದ್ದಾನೆ. ವೈದರ್ಭಿ ಮತ್ತು ಗೌಡಿ ಅನ್ನುವಂಥ 2 ಮಾರ್ಗಗಳು. ಮೊದಲನೇ ಪರಿಚ್ಛೇದ ಮಾರ್ಗ ವಿಭಾಗ, 2ನೇ ಪರಿಚ್ಛೇದ ಅರ್ಥಾಲಂಕಾರ ವಿಭಾಗ, 3ನೇ ಪರಿಚ್ಛೇದ ಶಬ್ದಾಲಂಕಾರ ವಿಭಾಗ ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಮೊದಲನೇದು ಮಾರ್ಗ ವಿಭಾಗ, 2ನೇದು ಅರ್ಥಾಲಂಕಾರ ವಿಭಾಗ, 3ನೇದು ಶಬ್ದಾಲಂಕಾರ ವಿಭಾಗ ಅಂತ ಹೇಳಿ ನಾವು 3 ಪರಿಚ್ಛೇದಗಳನ್ನು ಈತನ ಕೃತಿಯಲ್ಲಿ ನೋಡಲಾಗುತ್ತೆ. ಇನ್ನು ಕವಿಗೆ ಪ್ರತಿಭಾ, ಶ್ರುತಿ, ಅಭಿಯೋಗ ಎಂಬ 3 ಶಕ್ತಿಗಳಿರಬೇಕು ಅಂತ ಹೇಳಿ ಆತ ಹೇಳ್ತಾನೆ. ಕವಿಗೆ ಪ್ರತಿಭಾ ಮತ್ತು ಶ್ರುತಿ, ಅಭಿಯೋಗ ಅನ್ನುವಂಥ 3 ಶಕ್ತಿಗಳಿರಬೇಕು ಅಂತ ಹೇಳಿರೋದನ್ನ ನಾವು ನೋಡ್ಬೋದಾಗಿದೆ. ಹಾಗೆ ಕಾವ್ಯ ಶರೀರದ ಬಗ್ಗೆ ಮಾತಾಡಿದವನು ದಂಡಿ ಅಂತ ಹೇಳಲಾಗುತ್ತೆ. ಕಾವ್ಯ ಶರೀರದ ಬಗ್ಗೆ ಮೊದಲನೇದಾಗಿ ಮಾತಾಡಿದಂಥವನು ದಂಡಿ. ಅವನು ಏನು ಹೇಳ್ತಾನೆ ಅಂದರೆ ಶರೀರಂ ತವದಿಷ್ಟಾರ್ಥ ವ್ಯವಚ್ಛಿನ್ನ ಪದಾವಲಿ. ಇದು ತುಂಬ ಸರಿ ಪ್ರಶ್ನೆ ಆಗಿದೆ. ಶರೀರಂ ತವದಿಷ್ಟಾರ್ಥ ವ್ಯವಚ್ಛಿನ್ನ ಪದಾವಲಿ, ಈ ಹೇಳಿಕೆ ಯಾರ್ದು ಅಂತ ಕೇಳಿದ್ರೆ ಇದು ದಂಡಿ ಹೇಳಿರುವಂತಹ ಹೇಳಿಕೆ. ಅಂದರೆ ಕಾವ್ಯ ಶರೀರದ ಬಗ್ಗೆ ಮಾತಾಡ್ದಂಥವನು ದಂಡಿ. ಹಾಗಾಗಿ ಶರೀರಂ ತವಾದಿಷ್ಟಾರ್ಥ ವ್ಯವಚ್ಛಿನ್ನ ಪದಾವಲಿ ಎನ್ನುವಂಥ ಒಂದು ವಾಕ್ಯವನ್ನು ಈತ ಹೇಳಿದ್ದಾನೆ. ಹಾಗೆ ಅಷ್ಟದಶ ವರ್ಣನೆಗಳನ್ನು ತಿಳಿಸಿದ್ದಾನೆ. ಮೊಟ್ಟ ಮೊದಲನೇದಾಗಿ ಅಷ್ಟದಶ ವರ್ಣನೆಯನ್ನು ತಿಳಿಸಿದಂಥವನು ದಂಡಿ ಅಂತ ಹೇಳ್ತೀವಿ. ಯಾಕೆಂದರೆ ನಮ್ಮ ಒಂದು ಹಳಗನ್ನಡ ಕವಿಗಳು ಕೂಡ ಅಷ್ಟದಶ ವರ್ಣನೆಗಳನ್ನು ಬರೆದಿದ್ದಾರೆ ಅಂತ ನಾವು ಹೇಳ್ತೀವಿ. ಹಾಗೆ ಈ ಒಂದು ಅಲಂಕಾರಿಕರಲ್ಲಿ ಅಷ್ಟದಶ ವರ್ಣನೆಯನ್ನು ಮೊದಲು ತಿಳಿಸಿದಂಥವನು ದಂಡಿ. ಯಾವ್ಯಾವುದು ಅಷ್ಟದಶ ವರ್ಣನೆ? ನಗರ, ಸಮುದ್ರ, ಪರ್ವತ, ಋತು, ಚಂದ್ರೋದಯ, ಸೂರ್ಯೋದಯ, ವನವಿಹಾರ, ಜಲಕ್ರೀಡೆ, ಮಧುಪಾನ, ಸುರತೋತ್ಸವ, ವಿಯೋಗ, ಮತ್ತು ವಿವಾಹ, ಕುಮಾರ ಜನನ, ಮಂತ್ರಾಲೋಚನೆ, ದೂತ ಕಾರ್ಯ, ವಿಜಯ ಯಾತ್ರೆ, ಯುದ್ಧ,
ನಾಯಕನ ವಿಜಯ. ಇವು ಅಷ್ಟದಶ ವರ್ಣನೆಗಳು ಅಂತ ಹೇಳ್ತೀವಿ. ಈ ಅಷ್ಟದಶ ವರ್ಣನೆಯನ್ನ ತಿಳಿಸಿದ ಮೊದಲಿಗ ಅಂದ್ರೆ ಅದು ದಂಡಿ ಅಂತ ನಾವು ಹೇಳ್ಬಹುದಾಗಿದೆ. ಇನ್ನು ಈತನನ್ನ ಗುಣ ಸಿದ್ಧಾಂತದ ಪ್ರವರ್ತಕ ಅಂತ ಕೂಡ ಕರೆಯಲಾಗುತ್ತೆ. ಮಾರ್ಗ ಸಿದ್ಧಾಂತದ ಪ್ರವರ್ತಕ ಅಂದ್ರೂ ಇವನೇನೆ, ಗುಣ ಸಿದ್ಧಾಂತದ ಪ್ರವರ್ತಕ ಅಂದ್ರೂ ಇವನೇನೆ. ಅಂದ್ರೆ ಮಾರ್ಗವನ್ನೇ ಇವನು ಗುಣ ಅಂತ ಹೇಳಿದಂಥದ್ದು. ಹಾಗಾಗಿ ಗುಣ ಸಿದ್ಧಾಂತದ ಪ್ರವರ್ತಕ ಅಂದಾಗ ದಂಡಿ, ಮಾರ್ಗ ಸಿದ್ಧಾಂತದ ಪ್ರವರ್ತಕ ಅಂದ್ರೂ ಕೂಡ ಈತನೆ. ಇವನು ಹೇಳಿರುವಂತ ಎರಡು ಮಾರ್ಗಗಳು ನಾನು ಆಗ್ಲೇ ಹೇಳಿದ್ದೀನಿ, ವೈದರ್ಭಿ ಮತ್ತು ಗೌಡಿಯ ಅನ್ನುವಂತ ಮಾರ್ಗಗಳನ್ನ ಈತ ಹೇಳಿದ್ದಾನೆ. ಹಾಗೆ ದಶ ಗುಣಗಳನ್ನ ತಿಳಿಸಿದ್ದಾನೆ, 10 ಗುಣಗಳನ್ನ ತಿಳಿಸಿದ್ದಾನೆ. ಮೊದಲನೇದಾಗಿ 10 ಗುಣಗಳನ್ನ ತಿಳಿಸ್ತಂತವನು ಯಾರು ಅಂತ ಅಂದ್ರೆ ದಂಡಿ. ಇವನು ಆ 10 ಗುಣಗಳೇ ವೈದರ್ಭಿ ಮಾರ್ಗದ ಪ್ರಾಣ ಅಂತ ಹೇಳಿದ್ದಾನೆ. ಈ 10 ಗುಣಗಳನ್ನ ವೈದರ್ಭಿ ಮಾರ್ಗದ ಪ್ರಾಣ ಅಂತ ಹೇಳಿದ್ದಾನೆ. ಯಾವ್ದಪ್ಪ ಆ 10 ಗುಣಗಳು ಅಂತ ಅಂದ್ರೆ ಶ್ಲೇಷ, ಪ್ರಸಾದ, ಸಮತ, ಮಾಧುರ್ಯ, ಸುಕುಮಾರತ, ಅರ್ಥವ್ಯಕ್ತಿ, ಉದಾರತ, ಓಜಸ್ಸು, ಕಾಂತಿ ಮತ್ತು ಸಮಾಧಿ. ಇವೇ ಇವನು ಹೇಳಿರುವಂತ ದಶ ಗುಣಗಳು. ಇವುಗಳನ್ನ ಮತ್ತೆ 3 ಭಾಗ ಮಾಡ್ಕೊಳ್ತಾನೆ, ಶಬ್ದ ಗುಣ, ಅರ್ಥ ಗುಣ, ಉಭಯ ಗುಣ ಅಂತ ಹೇಳಿ. ಹಾಗಾಗಿ ಈ 10 ಗುಣಗಳನ್ನ ಮತ್ತೆ 3 ಭಾಗ ಮಾಡ್ಕೊಂಡು ಏನ್ ಮಾಡ್ತಾನೆ ಅಂದ್ರೆ, ಶಬ್ದ ಗುಣದಲ್ಲಿ ಶ್ಲೇಷ, ಸಮತ, ಓಜಸ್ಸು, ಸುಕುಮಾರತ ಅಂತ ಹೇಳಿ 4 ಶಬ್ದ ಗುಣಕ್ಕೆ ಹೇಳ್ತಾನೆ. ಹಾಗೆ ಅರ್ಥ ಗುಣಕ್ಕೆ ಪ್ರಸಾದ, ಅರ್ಥವ್ಯಕ್ತಿ, ಉದಾರತ, ಕಾಂತಿ ಮತ್ತು ಸಮಾಧಿ ಅಂತ ಹೇಳಿ 5 ಅರ್ಥ ಗುಣಕ್ಕೆ ಹೇಳ್ತಾನೆ. ಈ ಮಾಧುರ್ಯ ಅನ್ನುವಂಥದ್ದು ಇದೆಯಲ್ಲ, ಅದನ್ನ ಉಭಯ ಗುಣ ಅಂತ ಹೇಳಿ ಅವನು ಕರೆದಿದ್ದಾನೆ. ಈ ವೈದರ್ಭಿ ಅನ್ನೋದು ವೈದರ್ಭಿ ಮಾರ್ಗದ ಪ್ರಾಣ, ಈ 10 ದಶಗುಣಗಳು ಅಂತ ಕೂಡ ಆತ ಹೇಳಿರೋದನ್ನ ನಾವು ನೋಡ್ಬೋದಾಗಿದೆ. ದಂಡಿಗೆ ಹೆಚ್ಚು ಒಲವಿದ್ದಿದ್ದು ಈ ವೈದರ್ಭಿ ಕಡೆಗೆ. ನಾವು ಟೈಪಿಂಗ್ ಮಾಡುವಾಗ ಇಲ್ಲಿ ವೈದರ್ಭ ಅಂತ ಮಿಸ್ಟೇಕ್ ಆಗಿದೆ, ಅದನ್ನ ನೀವು ಸರಿಪಡಿಸ್ಕೊಳ್ಳಿ. ವೈದರ್ಭಿ ಕಡೆಗೆ ಅವನಿಗೆ ಹೆಚ್ಚು ಒಲವು ದಂಡಿಗಿತ್ತು. ಇದು ಪ್ರಶ್ನೆ ಆಗಿದೆ, ದಂಡಿಯ ಒಲವು ಯಾವ ಮಾರ್ಗದ ಕಡೆ ಇತ್ತು ಅಂದ್ರೆ ವೈದರ್ಭಿ ಮಾರ್ಗದ ಕಡೆಗೆ ದಂಡಿಯ ಒಲವು ಹೆಚ್ಚಿತ್ತು. ಇನ್ನು ಕಾವ್ಯ ಶೋಭಾಕಾರನ್ ಧರ್ಮನ್ ಅಲಂಕಾರನ್ ಪ್ರಚಕ್ಷತೆ ಅಂತ ಹೇಳಿದ್ದಾನೆ. ಕಾವ್ಯ ಶೋಭಾಕಾರನ್ ಧರ್ಮನ್ ಅಲಂಕಾರನ್ ಪ್ರಚಕ್ಷತೆ ಅಂತ ಹೇಳಿ ಈತ ಹೇಳಿರೋದನ್ನ ನಾವು ನೋಡ್ಬೋದಾಗಿದೆ. ಇದು ಕೂಡ ತುಂಬಾ ಬಾರಿ ಪ್ರಶ್ನೆ ಆಗಿದೆ. ಕಾವ್ಯ ಶೋಭಾಕಾರನ್ ಧರ್ಮನ್ ಅಲಂಕಾರನ್ ಪ್ರಚಕ್ಷತೆ ಅಂತ ಹೇಳಿದವ್ರು ಯಾರು ಅಂತ ಹೇಳಿ ಪ್ರಶ್ನೆ ಆಗಿದೆ. ಇದು ಕೂಡ ನೀವು ನೋಡ್ಕೊಳ್ಳಿ. ಈ ಒಂದು ಹೇಳಿಕೆಯನ್ನ ಹೇಳಿದಂಥವನು ಯಾರು ಅಂತ ಅಂದ್ರೆ ಅದು ದಂಡಿ ಹೇಳಿರುವಂತಹ ಒಂದು ಹೇಳಿಕೆ ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಹಾಗಾಗಿ ಇದು ದಂಡಿಯ ಹೇಳಿಕೆ ಆಗುತ್ತೆ. ಇದನ್ನು ಕೂಡ ತುಂಬಾ ಬಾರಿ ಪ್ರಶ್ನೆ ಆಗಿರೋದನ್ನ ನಾವು ನೋಡ್ಬೋದಾಗಿದೆ. ಹಾಗಾಗಿ ಕಾವ್ಯ ಶೋಭಾಕಾರನ್ ಧರ್ಮನ್ ಅಲಂಕಾರನ್ ಪ್ರಚಕ್ಷತೆ ಅಂತ ಹೇಳಿ ಆತ ಇದ್ರ ಬಗ್ಗೆ ಹೇಳಿದ್ದಾನೆ. ಇನ್ನು ಈತ 36 ಅಲಂಕಾರಗಳನ್ನ ಹೆಸರಿಸಿದ್ದಾನೆ. 36 ಅಲಂಕಾರಗಳನ್ನ ಈತ ಹೆಸರಿಸಿರುವಂಥದ್ದನ್ನ ನಾವು ನೋಡ್ಬೋದಾಗಿದೆ. ಈಗಾಗಲೇ ನಾನು ಹೇಳಿದ್ನಲ್ಲ, ಕಾವ್ಯ ಶೋಭಾಕಾರನ್ ಧರ್ಮನ್ ಅಲಂಕಾರನ್ ಪ್ರಚಕ್ಷತೆ ಅಂದ್ರೆ ಕಾವ್ಯಕ್ಕೆ ಸೊಗಸನ್ನ ಕೊಡುವ ಧರ್ಮಗಳೇ ಅಲಂಕಾರಗಳು ಅಂತ ಹೇಳಿ ಆತ ಹೇಳಿರೋದನ್ನ ನಾವು ನೋಡ್ಬೋದಾಗಿದೆ. ಕಾವ್ಯಕ್ಕೆ ಸೊಗಸನ್ನ ಕೊಡುವ ಧರ್ಮಗಳೇ ಅಲಂಕಾರಗಳು ಅಂತ ಹೇಳಿ ಆತ ಹೇಳಿದ್ದಾನೆ. ಇನ್ನು 36 ಅಲಂಕಾರಗಳನ್ನು ಹೆಸರಿಸಿದ್ದಾನೆ. ಇವುಗಳನ್ನು 2 ಭಾಗ ಮಾಡ್ಕೊಳ್ತಾನೆ. ಒಂದು ವಿಶಿಷ್ಟ ಅಲಂಕಾರ, ಇನ್ನೊಂದು ಸಾಧಾರಣ ಅಲಂಕಾರ ಅಂತ ಹೇಳಿ 36 ಅಲಂಕಾರಗಳನ್ನು ಈತ ಹೆಸರಿಸಿರೋದನ್ನ ನಾವು ನೋಡ್ಬೋದಾಗಿದೆ. ಹಾಗೆ 15 ಕಾವ್ಯ ದೋಷಗಳನ್ನು ಕೂಡ ಈತ ಹೇಳಿದ್ದಾನೆ. 15 ಕಾವ್ಯ ದೋಷಗಳು ಯಾವ್ಯಾವ್ದಪ್ಪ ಈ 15 ಕಾವ್ಯ ದೋಷಗಳು ಅಂತ ಅಂದ್ರೆ ಆತ ಹೇಳ್ತಾನೆ, ಅಪಾರ್ಥ, ವ್ಯರ್ಥ, ಏಕಾರ್ಥ, ಸಂಶಯ, ಮತ್ತೆ ಅಪಕ್ರಮ, ಶಬ್ದಹೀನ, ಮತಿಭ್ರಷ್ಟ, ಭಿನ್ನವೃತ್ತ, ವಿಸಂಧಿ, ದೇಶ ವಿರುದ್ಧಿ, ಕಾಲ ವಿರುದ್ಧ, ಮತ್ತೆ ಲೋಕ ವಿರುದ್ಧ, ನ್ಯಾಯ ವಿರುದ್ಧ, ಆಗಮ ವಿರುದ್ಧ ಅಂತ ಹೇಳಿ ಆತ ಹೇಳಿರುವಂಥದ್ದನ್ನ ನಾವು ನೋಡ್ಬೋದಾಗಿದೆ. ಇವು 15 ಈತ ಹೇಳಿರುವಂತಹ ಕಾವ್ಯ ದೋಷಗಳು. ಅದೇ ರೀತಿನೇನೆ ಭಾಮಹನು ಕೂಡ ಹೇಳಿರುವಂಥದ್ದು. ಭಾಮಹ 18 ಕಾವ್ಯ ದೋಷ ಹೇಳಿದ್ದಾನೆ. ದಂಡಿ 15 ಕಾವ್ಯ ದೋಷಗಳನ್ನು ಹೇಳಿರೋದನ್ನು ನಾವು ನೋಡ್ಬೋದಾಗಿದೆ. 15 ಕಾವ್ಯ ದೋಷಗಳನ್ನು ಆತ ಹೇಳಿದ್ದಾನೆ ಅಂತ ನೋಡಲಾಗುತ್ತೆ. ಇನ್ನು
ಇಷ್ಟದೊಡನೆ ಕೂಡಿ ಬರುವ ಪದ ಸಮೂಹವೇ ಕಾವ್ಯದ ಶರೀರ ಅಂತ ಹೇಳಿದ್ದಾನೆ. ಇಷ್ಟದೊಡನೆ ಕೂಡಿ ಬರುವ ಪದ ಸಮೂಹವೇ ಕಾವ್ಯದ ಶರೀರ ಅಂತ ಈತ ಹೇಳಿದ್ದಾನೆ. ಅಂದರೆ ಕಾವ್ಯ ಎಂಬುದು ಮಾತುಗಳಿಗೆ ಸಂಸ್ಕಾರ ಕೊಡುವ ಸಾಧನ, ಕಾವ್ಯದಿಂದ ಕೀರ್ತಿ ದೊರಕುತ್ತೆ ಅನ್ನುವಂತಹ ಮಾತನ್ನು ಕೂಡ ದಂಡಿ ಹೇಳಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಹೀಗೆ ಆತ 15 ಕಾವ್ಯ ದೋಷಗಳನ್ನು ಹೇಳಿದ್ದಾನೆ, 36 ಅಲಂಕಾರಗಳನ್ನು ಹೇಳಿದ್ದಾನೆ. ಆ 36 ಅಲಂಕಾರಗಳಲ್ಲಿ ಅದರಲ್ಲಿ ವಿಶಿಷ್ಟ ಅಲಂಕಾರ, ಸಾಧಾರಣ ಅಲಂಕಾರ ಅಂತ ಹೇಳಿ 2 ಭಾಗ ಮಾಡ್ಕೊಳ್ತಾನೆ. 10 ಗುಣಗಳನ್ನು, ದಶಗುಣಗಳನ್ನು ಹೇಳಿದ್ದಾನೆ. ಅದ್ರ ಜೊತೆಯಲ್ಲಿ ಆತ ಅಷ್ಟದಶ ವರ್ಣನೆಯನ್ನು ಕೂಡ ಹೇಳಿದ್ದಾನೆ. ಪ್ರಮುಖವಾಗಿ ಈತನ ಬಗ್ಗೆ ಪ್ರಶ್ನೆ ಏನೇನಾಗಬಹುದು ಅಂತ ಅಂದರೆ, ದಂಡಿ ಈತ ಯಾವ ಒಂದು ಪ್ರಾಂತ್ಯಕ್ಕೆ ಸೇರಿದವನು ಅನ್ನುವಂಥ ಪ್ರಶ್ನೆ ಬರ್ಬೋದು. ಅದು ವಿದರ್ಭ ಅಥವಾ ಗುಜರಾತಿನ ಕಾಂಚಿ ಅಂತ ಹೇಳಲಾಗುತ್ತೆ. ಯಾವ ಶತಮಾನಕ್ಕೆ ಸೇರಿದವನು ಅಂದರೆ 7ನೇ ಶತಮಾನ. ಮತ್ತೆ ಅವಂತಿ ಸುಂದರಿ ಕಥಾ, ದಶಕುಮಾರ ಚರಿತೆ ಯಾರ ಕೃತಿಗಳು ಅಂದರೆ ಇದು ದಂಡಿದು. ಕಾವ್ಯದರ್ಶ ಇದು ಯಾರ ಕೃತಿ ಅಂತ ಕೇಳ್ಬೋದು. ಇದು ದಂಡಿ ರಚಿಸಿರುವಂಥ ಒಂದು ಅಲಂಕಾರ ಗ್ರಂಥ ಅಂತ ಹೇಳಲಾಗುತ್ತೆ. ಮತ್ತೆ ಕವಿರಾಜ ಮಾರ್ಗಕ್ಕೆ ಆಕಾರ ಯಾವುದು ಅಂತ ಕೇಳಿದ್ರೆ ಅದು ಕಾವ್ಯದರ್ಶ ಅಂತ ಹೇಳ್ತೀವಿ. ಮತ್ತೆ ಕಾವ್ಯದರ್ಶವನ್ನ ಕನ್ನಡಕ್ಕೆ ಅನುವಾದಿಸಿದವರು ಯಾರು ಅಂತ ಪ್ರಶ್ನೆ ಬಂದ್ರೆ ಕೆ ಕೃಷ್ಣಮೂರ್ತಿ ಅವರು ಅಂತ ಹೇಳ್ಬೋದಾಗಿದೆ. ಇನ್ನು ದಶಗುಣಗಳನ್ನು ಹೆಸರಿಸಿದವನು ಯಾರು ಅಂತ ಅಂದ್ರೆ ದಂಡಿ. ವೈದರ್ಭಿ ಮತ್ತು ಗೌಡಿ ಎಂಬ 2 ಮಾರ್ಗಗಳನ್ನು ತಿಳಿಸಿದವನು ಯಾರು ಅಂದ್ರೆ ಅದು ದಂಡಿ. ಹಾಗೇನೆ ಶರೀರಂ ತವಾದಿಷ್ಟಾರ್ಥ ವ್ಯವಚ್ಛಿನ್ನ ಪದಾವಲಿ, ಈ ಪ್ರಶ್ನೆ ತುಂಬ ಬಾರಿ ಕೇಳಿದ್ದಾರೆ. ಇದನ್ನ ಹೇಳ್ದವರು ಯಾರು ಅಂತ ಹೇಳಿ ಕೂಡ ಪ್ರಶ್ನೆ ಆಗ್ಬೋದು. ಈ ಶರೀರಂ ತವದಿಷ್ಟ ವ್ಯವಚ್ಛಿನ್ನ ಪದಾವಲಿ ಅಂದ್ರೆ ಇಷ್ಟದೊಡನೆ ಕೂಡಿ ಬರುವ ಪದ ಸಮೂಹವೇ ಕಾವ್ಯದ ಶರೀರ ಅಂತ ಹೇಳಿ ಹೇಳ್ದಂಥವನು ಈ ದಂಡಿ ಅಂತ ಹೇಳಲಾಗುತ್ತೆ. ಅಂದ್ರೆ ಶರೀರದ, ಕಾವ್ಯ ಶರೀರದ ಬಗ್ಗೆ ಮೊದಲು ಮಾತಾಡ್ದವನೇ ದಂಡಿ ಅಂತ ನಾವು ನೋಡ್ಬೋದಾಗಿದೆ. ಮತ್ತೆ ಇವನಿಗೆ ಜಾಸ್ತಿ ಯಾವ ಒಂದು ಮಾರ್ಗದ ಕಡೆ ಒಲವು ಜಾಸ್ತಿ ಅಂತ ಪ್ರಶ್ನೆ ಕೇಳಿದ್ರೆ ವೈದರ್ಭಿ ಎನ್ನುವಂತಹ ಮಾರ್ಗದ ಕಡೆಗೆ ಇವನ ಒಲವು ಜಾಸ್ತಿ. ಅದ್ರ ಜೊತೆಗೆ ಈತ ಅಷ್ಟದಶ ವರ್ಣನೆಯನ್ನು ಹೇಳಿದ್ದಾನೆ, 36 ಅಲಂಕಾರಗಳನ್ನು ಹೇಳಿದ್ದಾನೆ. ಅದ್ರ ಜೊತೆಯಲ್ಲಿ 15 ಕಾವ್ಯ ದೋಷಗಳನ್ನು ಕೂಡ ಈತ ಹೇಳಿರೋದನ್ನ ನಾವು ನೋಡ್ಬೋದಾಗಿದೆ. ಇದಿಷ್ಟು ದಂಡಿಯ ಒಂದು ಪರಿಚಯ. ಯಾವ್ಯಾವ್ದ್ರ ಮೇಲೆ ಪ್ರಶ್ನೆ ಆಗುತ್ತೆ ಅನ್ನೋದನ್ನು ಕೂಡ ನಾನು ಹೇಳಿದ್ದೀನಿ. ಇದಿಷ್ಟು ದಂಡಿಯ ಪರಿಚಯ. ಇನ್ನೂ ತುಂಬ ಇದೆ ಇವನ ಬಗ್ಗೆ ಹೇಳಬೇಕು ಅಂದರೆ, ಬಟ್ ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಇಷ್ಟು ಸಾಕು ಅಂತ ನಾನು ತಿಳಿಸಿದ್ದೀನಿ. ಧನ್ಯವಾದ.